ಫಸ್ಟ್ ಬೆಂಗಳೂರಲ್ಲಿ ಇರೋ ತಮಿಳಿಯನ್ಸ್ ನ ತಮಿಳ್ನಾಡು ವಾಪಸ್ ಕಳ್ಸ್ಬೇಕು ಗುರು. ಯಾಕೆ ಅಂತೀರಾ? ಈ ತಮಿಳ್ನಾಡು ಅವ್ರಿಗೆ ನಾವು ಕಳಿಸ್ತಿರೋ ಕಾವೇರಿ ನೀರ್ ಸಾಲಲ್ಲಂತೆ, ಇನ್ನೂ ಜಾಸ್ತಿ ಬೇಕಂತೆ. ಇದಕ್ಕೋಸ್ಕರನೇ August 13th ಕರ್ನಾಟಕ ಬಂದ್ ನಡೀತಿದೆ. ತಮಿಳ್ನಾಡು ಗೌರ್ಮೆಂಟ್ ಒಂದೇ ಕ್ವಶನ್, ಬೆಂಗಳೂರಿನಲ್ಲಿರೋ 15% ತಮಿಳಿಯನ್ಸ್ ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗಿ. ಈ 15% ಏನಿದೆಯೋ ಅದು 2011 ಸೆನ್ಸಸ್ ರಿಪೋರ್ಟ್. 2026 ನಲ್ಲಿ ಇನ್ನೂ ಎಷ್ಟು ಜನ ಬಂದು ಸೇರ್ಕೊಂಡಿರ್ಬೋದು. ಇದು ಯಾಕೆ ಹೇಳ್ತಿದೀನಿ ಅಂದ್ರೆ, ಕಾವೇರಿ ರಿಸರ್ವಾಯರ್ಸ್ ನಿಂದ ಬೆಂಗಳೂರಿಗೇನೆ ಪ್ರತಿ ವರ್ಷ 17% ನೀರು ಬರುತ್ತೆ, ಕಾವೇರಿ ನೀರು. ಸೊ ಬೆಂಗಳೂರಲ್ಲಿ ಆಲ್ಮೋಸ್ಟ್ 20% ತಮಿಳಿಯನ್ಸೇ ಇದ್ದಾಗ ಅವರು ಆ ನೀರ್ನ ಯೂಸ್ ಮಾಡ್ತಿರ್ತಾನೆ ಇಲ್ಲಿ. ಆದ್ರೆ ಚೆನ್ನೈನಲ್ಲಿರೋ ಕನ್ನಡದವರು 1% ಕಿನ್ನ ಕೆಳಗೆ. ಸೊ ಅವ್ರ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ನಾವ್ ಯಾವತ್ತೂ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೊನ್ನೆ ಜುಲೈ 30th ಆರ್ಡರ್ ಕೊಟ್ಟಿದೆ, 3,500 ಕ್ಯೂಸೆಕ್ಸ್ ಕಾವೇರಿ ನೀರ್ನ ಡೈಲಿ 15 ದಿನ ತಮಿಳ್ನಾಡು ಕಳ್ಸ್ರಿ ಅಂತ. ಅಂದ್ರೆ 850 ಕೋಟಿ ಲೀಟರ್ ನೀರ್ನ ಡೈಲಿ ಕಳ್ಸ್ಬೇಕಂತೆ 15 ದಿನ. ಸರಿ, ತಮಿಳ್ನಾಡು ರೈತರ ಹತ್ರನು ನೀರಿಲ್ಲ, ಅದಕ್ಕೆ ಅವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ ಅಲ್ಲಿ. ಬಟ್ ಅದು ಅವ್ರ ಸ್ಟೇಟ್ ಪ್ರಾಬ್ಲಮ್, ಅವ್ರು ನೋಡ್ಕೋಬೇಕು. ಕಾವೇರಿ ರಿಸರ್ವಾಯರ್ಸ್ ನಲ್ಲಿ ಈಗ 80% ವಾಟರ್ ತುಂಬಿದೆ. ಅವ್ರು ಕೇಳಿದ್ ನೀರ್ ಕಳ್ಸೋದೇನ್ ದೊಡ್ಡದಲ್ಲ. ಅವ್ರು ಕೇಳಿದ್ ನೀರ್ ಕಳ್ಸಿದ್ಮೇಲೆ ಇನ್ನೂ 70% ನೀರ್ ತುಂಬಿರುತ್ತೆ ನಮ್ ರಿಸರ್ವಾಯರ್ಸ್ ಅಲ್ಲಿ. ಬಟ್ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಗೊತ್ತಾ? ನೆಕ್ಸ್ಟ್ ಏನಾದ್ರೂ ಅಕಸ್ಮಾತ್ ಮಳೆ ಬರ್ಲಿಲ್ಲ ಕರ್ನಾಟಕದಲ್ಲಿ, ಅವಾಗ ನಮ್ ರೈತರಿಗೆ ಕಳ್ಸಕ್ಕೆ, ಬೆಂಗಳೂರಿಗೆ ಕಳ್ಸಕ್ಕೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂತ ಎಷ್ಟೋ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ತಮಿಳ್ನಾಡು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ನಾವು ರಿಸ್ಕ್ ತಗೊಳಕ್ ಆಗಲ್ವಲ್ಲ. ಮತ್ತೆ ತಮಿಳ್ನಾಡು ಅವರು ಮೇಕೆದಾಟು ರಿಸರ್ವೈ ಪ್ರಾಜೆಕ್ಟ್ಗೂ ಅಡ್ಡ ಬರ್ತಿದ್ದಾರೆ. ಇಷ್ಟೆಲ್ಲ ಅಡ್ಡ ಬಂದ್ಮೇಲೆ ಇನ್ನೂ ನಾವ್ ಎಕ್ಸ್ಟ್ರಾ ನೀರ್ ಕಳಿಸ್ಬೇಕಾ? ಸೊ ನೀವು ಕರ್ನಾಟಕ ಬಂದಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಇಲ್ವಾ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಈ ವಿಷಯ ಗೊತ್ತಾಗ್ಲಿ.